ಆತರ ಒಬ್ಬ ಹುಡುಗಿಗೆ ನಾನು 90 ಡೇಸ್ ಕೌನ್ಸಿಲಿಂಗ್ ಕೊಟ್ಟಿದ್ದೀನಿ. ಎಷ್ಟು ಪ್ರಾಬ್ಲಮ್ಸ್ ಅಲ್ಲಿ ಅವ್ರು ಇದಾರಂದ್ರೆ ಸೂಸೈಡ್ ಥಾಟ್ಸ್ ಇದೆ. ಇನ್ನು ಬೇಡ, ಧ್ಯಾನ ಮಾಡೋಕ್ ಆಗ್ತಾ ಇಲ್ಲ, ಪ್ರತಿಯೊಂದಕ್ಕೆ ಭಯ, ಪ್ರತಿಯೊಂದಕ್ಕೆ ದುಃಖ, ಲೈಫ್ ಮೇಲೆ ಹೋಪ್ ಇಲ್ಲ, ಸುತ್ತಮುತ್ತವ್ರಿರಲ್ಲ ಆಲ್ಮೋಸ್ಟ್ ಗಾನ್ ಅಂತ ಕೇಸ್. ಬಟ್ ಈಗ 90 ಡೇಸ್ ನಾನು ಅವ್ರ ಕೌನ್ಸಿಲಿಂಗ್ ಆಡಿದ್ಮೇಲೆ ಒಂದು ಪುನರ್ಜನ್ಮ ಅನ್ನೋದು ಅವ್ರಿಗೆ ಬಂದಿದೆ. ಅವ್ರ ಖುಷಿ ನೋಡಿದ್ರೆ ನಂಗೂ ಖುಷಿ ಆಗುತ್ತೆ. ಯಾರಿಗ ಸಹಾಯ ಬೇಕು ನಾವು ಸಹಾಯ ಮಾಡ್ಬೇಕು. ಇಲ್ಲಾಂದ್ರೆ ಇಷ್ಟು ವರ್ಷ ನಾವು ಧ್ಯಾನ ಮಾಡಿ ಏನ್ ಕಲ್ತಿದೀವಿ? ಪ್ರತಿಯೊಬ್ಬರು ಸಹಾಯಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನಾ ಹೇಳಿದ ತಕ್ಷಣ ಅವ್ರು ಶಾಕಾಹಾರಿ ಆಗ್ಬಿಟ್ರು. ಸಿನ್ಸಿಯರ್ ಆಗಿ ಮಾಡಿದ್ರು 90 ಡೇಸ್ ಮೆಡಿಟೇಷನ್. ಮಧ್ಯದಲ್ಲಿ ಎಷ್ಟೋ ಅಡ್ಡಗಳು ಬರುತ್ತೆ, ಆದ್ರೂ ಅದೆಲ್ಲ ದಾಟ್ತಾ ಹೋಗಿದ ತಕ್ಷಣ ಅವ್ರಿಗೆ ಎಸ್ ಅದರಿಂದ ಹೊರಗೆ ಬಂದ್ಬಿಟ್ರು. ಸೊ ಇದು ಡಿಪ್ರೆಷನ್ ಕೇಸು. ಆಮೇಲೆ ಅವ್ರಿಗೆ ಆ ಹಿಂದಿನ ಜನ್ಮದಲ್ಲಿ ಎಲ್ಲಿ ಸ್ಟಕ್ ಆಗಿದ್ದಾರೋ ಆ ಕರ್ಮಗಳ ಬ್ಯಾಲೆನ್ಸ್ ಏನು, ಎಲ್ಲೆಲ್ಲಿ ಬ್ಲಾಕ್ಸ್ ಇದೆ, ಒಂದೊಂದು ಎವ್ರಿ 20-30 ಡೇಸ್ಗೆ ಒಂದೊಂದು ಬ್ಲಾಕ್ ಇಂದ ಹೊರಗೆ ಬಂದ್ರು. ಸೈಕಲ್ಸ್ ತರ ಅದು. ಒಂದು ಫ್ಯೂ ಡೇಸ್ ಆದ್ಮೇಲೆ ಅವರೆಲ್ಲ ಹೋಯ್ತು ಅಂತ ಅನ್ಕೊಂಡಿದ್ರು, ಮತ್ತೆ ಅದು ಶುರು ಆಯ್ತು. ಅವಾಗ ಅವ್ರಿಗೆ ಡೌಟ್ ಬಂತು, ಅವಾಗ ಮತ್ತೆ ಗಾಬರಿ ಆಯ್ತು, ಏನ್ ಸರ್ ಎಲ್ಲ ಹೋಯ್ತು ಅಂತ ಅನ್ಕೊಂಡಿದ್ದೆ ಅಂದ್ರೆ ಇದು ಸೈಕಲ್ಸ್ ತರ ಬರುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಯ್ತು. ಎವ್ರಿ 28 ಡೇಸ್ ಒಂದು ಸೈಕಲ್ಸ್ ಇರುತ್ತೆ. ಈ 7 ಚಕ್ರಾಸ್ ಏನಿರುತ್ತೋ ಸೈಕಲ್ಸ್ ಇರುತ್ತೆ. ಇಷ್ಟೊಂದು ಕೇರ್ಫುಲ್ ಆಗಿ ನೋಡಿ ನಾವು ಹೇಳ್ಬೇಕು. ಅವಾಗ ಏನಾಗುತ್ತೆ, ಆ ರೂಟ್ ಕಾಸ್ಗೆ ನಾವು ಯಾವಾಗ ಹೋಗ್ತೀವೋ ಅಲ್ಲಿಂದ ನಾವು ಹೊರಗೆ ಬರೋಕೆ ಶುರು ಆಗುತ್ತೆ. ಅಷ್ಟೊಂದು ಸಮಯ ಕೊಟ್ಟಿದ್ರೆ ಬರ್ತಾರೆ. ಪ್ರತಿಯೊಬ್ಬರಿಗೆ ನಾವು ಗೈಡ್ ಮಾಡ್ಬೇಕು, ಪ್ರತಿಯೊಬ್ಬರಿಗೆ ನಾವು ಸಹಾಯ ಮಾಡ್ಬೇಕು. ಸಿನ್ಸಿಯರ್ ಆಗಿದ್ರೆ ಮಾತ್ರ, ಎಲ್ಲರಿಗೆಲ್ಲ.